ಶರೀಫಾ, ಏ ಶರೀಫಾ, ಶರೀಫಾ ಬೇಗ ಬಾರೋ ಶರೀಫಾ, ನಿನಗಾಗಿ ಏನ ಔಷಧಿ ಕೊಡ್ತೀನಿ. ಶರೀಫಾ ಬೇಗ ಬಾರೋ ಶರೀಫಾ. ಏ ತಮ್ಮ, ಬ್ರಾಹ್ಮಣನಾದ ನೀನು ಆ ಮುಸಲ್ಮಾನನ ಹೆಸರನ್ನು ಬೀದಿಯೊಳಗೆ ಕೂಗುತ್ತಾ ನಡೆದ್ರೆ ನಮ್ಮ ಸ್ಥಿತಿ ಏನಾಗಬೇಕು? ಶರೀಫಾ ಎನ್ನುವ ಹೆಸರನ್ನು ಬಾಯಲ್ಲಿ ಉಚ್ಚರಿಸಿದರೆ ಮೈ ಎಲ್ಲ ಮೈಲಿಗೆ ಆಗುತ್ತದೆ ಅನ್ನೋ ವೀರ ಮಡಿವಂತರು ನಮ್ಮ ಊರೊಳಗೆ ನಾವು. ಏ ತಮ್ಮ ಗೋವಿಂದ, ಆ ಶರೀಫ್ ಯಾವ? ಶಿಶುನಾಳದ ಇಮಾಮ್ ಸಾಹೇಬರ ಮಗ, ನನ್ನ ಕರುಣೆಯ ಕಾಂತ, ನನ್ನ ಮಮತೆಯ ಮಗ. ಅವ್ಯಾಗ ನಿನ್ನ ಮಗ ಆಗ್ತಾನೋ? ಅವನು ನನ್ನ ಮಾನಸ ಪುತ್ರ, ದೇವಿ ಶಾಕಾಂಬರಿ ವರಪುತ್ರ, ಶಿಶುನಾಳದ ಶಿವಪುತ್ರ. ಅವನಿಗೂ ನಿನಗೂ ಯಾವ ಸಂಬಂಧ? ಎಲ್ಲಿ ಸಂಬಂಧ? ಯಾವ ಸಂಬಂಧ? ಅವನಿಗೂ ನನಗೂ ಜನ್ಮ ಜನ್ಮಾಂತರದ ಸಂಬಂಧ, ಗುರು ಶಿಷ್ಯರ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಋಣ ತೀರಿಸಲಾರದಂತಹ ಋಣಾಳ ಸಂಬಂಧ. ಆ ಶಿಶುನಾಳಕ್ಕೆ ಹೋಗಿ ಶರೀಫನನ್ನು ಕರ್ಕೊಂಡು ಬಂದು ಮಡಿವಳಿಟ್ಟುವಂತ ವಿದ್ಯಾಬುದ್ಧಿ ನೀಡಿದ್ರಣ್ಣ. ಏನಂದ್ರೆ ಆ ಮುಸಲ್ಮಾನರು ಹುಡುಗಂಡ್ರ ನಮ್ಮ ಮನೆಗೆ ತರ್ತೀಯ? ಅವಳ ತಂದು ನಮ್ಮ ಮನೆ ಇಟ್ಕೊಂಡ್ರ ನಮ್ಮ ಊರ ಬ್ರಾಹ್ಮಣರು ನಮ್ಮನ್ನ ಕುಡಿದಿಂದ ಹೊರಗಿಡ್ತಾರ. ಅಣ್ಣ, ಕುಳಿದಿಂದ ಹೊರಗಿಟ್ರೆ ಮತ್ತಷ್ಟು ರೋಗಿ ಬಯಸಿದ್ದು ವೈದ್ಯರು ಹೇಳಿದ್ದು ಅದು. ಕುಲದಿಂದ ಹೊರಗಿಟ್ರು ನಿಜ ಒಳ್ಳೆಯದಾಯ್ತು. ನಾನೇ ಈ ಊರೊಳಗಿನ ಬ್ರಾಹ್ಮಣರ ಸಂಪರ್ಕವನ್ನು ಕಡಿದುಕೊಂಡು ಅಡವಿಯ ಸೇರಬೇಕಂತ ಮಾಡಿದ್ದೆ. ಇಂಥ ಗಳಿಗೆ ಒಳಗೆ ಅವರ ನಾವು ಹೊರಗಾಕಿದ್ರೆ ಬಹಳ ಒಳ್ಳೆಯದಲ್ಲ. ನಾವು ಹೋಗಿ ಬಯಸ್ಕರಿಸಬೇಕು. ಏ ತಮ್ಮ, ಅವಕಾಶ ಮಾತಾಡು. ಈ ಊರು ಒಳಗ ಕಲ್ಲು ಕಟ್ಟಿಗೆ ಕಿವಿ ಇದಾವ. ಯಾರಾದ್ರೂ ಬ್ರಾಹ್ಮಣ ಕೇಳಿಸಿದ್ರ ನಮ್ಮನ್ನ ಇದ್ದಾರೆ ಸುಟ್ಟಾರು. ಊರವರು ಎದುರಾಕೊಂಡು ಬದುಕೋದಕ್ಕೆ ಆಗುವುದಿಲ್ಲ. ಊರೊಳಗ ನಮ್ಮವರನ್ನವರು ಇರಬೇಕು. ಈ ಊರೊಳಗೆ ನಮ್ಮವರನ್ನವ್ರು ಯಾರು ಇಲ್ಲ. ಇವರು ನಮ್ಮ ಯಾತಕ್ಕೂ ಬೇಕಾಗಿಲ್ಲ. ಹಂಗಾದ್ರ ಹೊಸಪ್ಪ ತಿಳಿಯೋದು, ಮನೆಯೊಳಗ ಕೊಡ್ತಾವ ಮಕ್ಕಳು ಎದೆಯುವಂತೆ ಬೆಳೆದು ನಿಂತಾವ. ಮನೆಯೊಳಗ ಮದುವೆ ಮುಂಜುಗಳಾಗಬೇಕು, ಕಾರಣಗಳಾಗಬೇಕು, ಸತ್ತರು ಚೆನ್ನಾಗಬೇಕು. ಊರೊಳಗ ನಮ್ಮವರನ್ನವರು ಬೇಕು. ಇಂಥ ಲಂಡ ಬಂಡರಿಗೆ ಹೆದರಿಕೊಂಡು ನಾನು ಈ ಊರಲ್ಲಿ ಬದುಕಬೇಕಿತ್ತು. ಯಾರು ಏನೇ ಆಗಲಿ, ಯಾರು ಏನೇ ಮಾಡಲಿ, ನಾನು ಆ ಶರೀಫನ್ನ ಕರೆದುಕೊಂಡೇ ಬರುತ್ತೇನೆ. ನಮ್ಮ ಮನೆ ಮರ್ಯಾದೆ ಬೇಕು, ದುಡುಕ್ಬೇಡ. ನಮ್ಮ ಮನೆತನದ ಮರ್ಯಾದೆ ಹೋಗುವುದಲ್ಲ. ಈ ನಾಡಿನ ಉತ್ತು ಅಗಲಕ್ಕೂ ಹೌದಲ್ಲ ಹರಡ್ತದ ನೋಡ್ತೀರ. ನಾವು ನೋಡ್ತೀವಿ. ನೋಡ್ತಮ್ಮ, ಈ ಸಮಾಜವನ್ನು ಎದುರು ಹಾಕುವುದು ಬೇಡ. ಅದು ಕಾಡ್ಗಿಚ್ಚು ನಮ್ಮನ್ನು ಸುಟ್ಟಿತ್ತು. ಅಣ್ಣ, ಈ ಸಮಾಜದಲ್ಲಿನ ಟೊಳ್ಳು ಬೆಂಕಿ ಎದುರಿಗೆ ತಮ್ಮ ಕರಗಿ ಹೋಗಲಿ ಉಣಿಯನು ತೆನ್ನೆಯ ಹೊಂದೆಯಲ್ಲಣ್ಣ. ಇವರನ್ನು ವಜ್ರದ ಬಂಡಿಯನ್ನು ನಾಳೆ ಸಮಾಜಕ್ಕೆ ತಿಳಿದೇ ತಿಳಿದು. ನಾವು ಅವನು ಮುಸಲ್ಮಾನ ಆಗುದಿಲ್ಲ. ಈ ಹೊತ್ತುಕೊಂಡು ಬಂದ ಹೊರಬಳಕೆ ಮೇಲ್ಮಾಳಿಗೆಯನ್ನು ಹಾರು ಹೊಡೆದರೆ ಒಳಗೆ ನಾವು ಎಲ್ಲರೂ ಒಂದೇ. ಆತ್ಮ ಧ್ಯಾನಕ್ಕೆ ಕುಡದ ಕಟ್ಟಿಲ್ಲ, ಜಾತಿಯ ಜಾಡವಲ್ಲ, ಹೊರಗಿನವರ ಹಂಗು ಅವನಿಗಿಲ್ಲ. ಈಗಿನ ತಮ್ಮ ಎಂತ ಜಾಗಕ್ಕೂ ಸಿದ್ಧನಿದ್ದಾನೆ. ನಾನು ನಾಳೆಗೆ ನಡೆದೇ ಹಿಡಿಯುತ್ತೇನೆ. ಬಾಬಾಜಿ, ಬಾಬಾಜಿ ಇದು ಬನ್ನಿ. ಏನಾಯ್ತಪ್ಪ ಬೇಟ? ಏನ್ ಹೇಳಿ ನೋಡೋಣ. ನನ್ನ ಕನಸಿನಲ್ಲಿ ಒಬ್ಬರು ಸಾಧಕರು ಬಂದು ಶರೀಫಾ ಬೇಗ ಬಾರು, ಶರೀಫಾ ಬೇಗ ಬಾರು ಅಂತ ಕರಿತಾರಂತ ಹೇಳ್ತಾರ ಬಾಬಾಜಿ. ಆ ಸಾಧುಗಳು ಇವರೇ ನೋಡು. ಶರೀಫ, ನೀನು ಭಾಗ್ಯವಂತನಪ್ಪ, ಪುಣ್ಯವಂತ. ಈ ನಿಮ್ಮ ಪಾದದೊಳಿಂದ ನನ್ನ ಮನೆ ಪಾಳು ಹೋಗ್ಬೇಕು. ಬಸಯ್ಯನವ್ರ, ರೀ ಬಸಯ್ಯನವ್ರ, ನಮ್ಮ ಮನೆಗೆ ಗೋವಿಂದ ಯತಿಗಳು ಬಂದಿದ್ದಾರೆ. ಬಂದು ಅವ್ರು ದರ್ಶನ ಪಡ್ಕೊಂಡು ಹೋಗ್ರಿ. ಗೋವಿಂದ ಭಟರಿಗೆ ಶರಣು ಶರಣು. ಇದೇನಿದು ಸವಾರಿ ಈಗ ಈ ಕಡೆ ದಯಮಾಡಿಸಿತು? ಶಿಶುನಾಳಕ್ಕೆ ಬಂದಿರೋ ಏನು ಮುಂದಕ್ಕ ಹುಲಿಗುರು ತನ ಹೋಗ್ಬೇಕು? ನಮ್ಮ ವಸ್ತುವನ್ನು ತೆಗೆದುಕೊಂಡು ಹೋಗ್ಬೇಕಂತ ನಾನೀಗ ಶಿಶುನಾಳಕ್ಕ ಬಂದಿದ್ದೀನಿ. ಗೋವಿಂದ ಯತಿಗಳು ಶರೀಫನಿಗೆ ವಿದ್ಯಾ ಬುದ್ಧಿ ನೀಡಿ ಅವನಿಗೆ ಬೆಳಕಿನ ಮಾರ್ಗ ತೋರಿಸಬೇಕೆಂದು ನಮ್ಮಲ್ಲಿ
ಬಹಳ ಸಂತೋಷ. ಗೋವಿಂದ ಭಟ್ರ, ನಮ್ಮ ಶರೀಫ ಜೀವ ಸಣ್ಣದಾದ್ರೂ ಒಳಗ ಬಹಳ ಹದಗೊಂಡಾನ್ರಿ. ಅವನು ನಿಮ್ಮಂತ ಸಮರ್ಥ ಗುರುಗಳ ಪಾದಕ್ಕೆ ಬಿದ್ರೆ ಒಂದು ವಸ್ತು ಅಂತಾನ. ಅದಕ್ಕ ಶರೀಫನಿಗೆ ನೀವೇ ದಾರಿ ತೋರಿಸ್ಬೇಕು, ದಾರಿ ತೋರಿಸ್ಬೇಕು. ಸರಿಪ, ಮೇಲಕ್ಕೆ ಬಾರಪ್ಪ. ತಂದೆ, ನಾನು ಇದ್ದೆ ನಿನ್ನ ಪಾದ ಕೇಳಿರ್ತೇನೆ. ಸರಿಪ, ನಿಮ್ಮ ಅಪ್ಪ ಯಾರು? ತಂದೆ, ನೀನು ಯಾವ ಅಪ್ಪನನ್ನು ಕೇಳ್ತಿರುವಿರಿ? ಯಾವ ಅಪ್ಪನ ಹೆಸರು ಅಂತ ಕೇಳ್ತೀಯಲ್ಲೋ, ಹಿಂಗಂದ್ರೆ ಏನು? ತಂದೆ, ಒಂದು ಜೀವ ನೂರು ಸಲ ಹುಟ್ಟುತ್ತದೆ, ನೂರು ಸಲ ಸಾಯುತ್ತದೆ. ನಾನು ಹಿಂದೆ 100 ಸಲ ಹುಟ್ಟಿದ್ದೇನೆ. ನಾನು ಹುಟ್ಟಿದಾಗಲೆಲ್ಲ ನನಗೆ ಒಬ್ಬ ಅಪ್ಪ ಇದ್ದೇ ಇದ್ದನು. ಇಂಥ 100 ತಂದೆಗಳ ಸಾಲಿನಲ್ಲಿ ನೀವು ಯಾವ ಅಪ್ಪನ ಹೆಸರು ಕೇಳಿದಿರಂದು ನನಗೆ ಸ್ಪಷ್ಟವಾದರೆ ಇಂಥ ಜನ್ಮದಲ್ಲಿ ನನಗೆ ಇಂಥವನು ಅಪ್ಪನಾಗಿದ್ದಂದು ಸ್ಮರಿಸಿಕೊಂಡು ಹೇಳುವುದು. ಗುರುವೆ, ನೀವು ಕೇಳುವುದು ಹಡದಪ್ಪನೋ ಏನು ಪಡದಪ್ಪನೋ? ಇದೇನು ಸರಿಪ, ಪಡದಪ್ಪ ಅಂತ ಕೇಳ್ತಿಯಲ್ಲಪ್ಪ, ಅವ್ರು ಯಾರು? ಗುರುದೇವ, ಜೀವನಿಯ ಮರ್ತದಲ್ಲಿ ಮೈ ನೀಡುವನು ಹಡದಪ್ಪ. ಜೀವಕ್ಕೆ ಸಂಸ್ಕಾರ ಕೊಟ್ಟು ಒಬ್ಬ ವ್ಯಕ್ತಿಯನ್ನು ಪ್ರಚಂಡ ಶಕ್ತಿಯನ್ನಾಗಿ ಮಾಡುವ ಮಹಾದೇವನೇ ಪಡದಪ್ಪ. ಒಬ್ಬನು ಹುಟ್ಟನ್ನು ಕೊಡುತ್ತಾನೆ, ಮತ್ತೊಬ್ಬ ಹುಟ್ಟನ್ನು ಕಲಿಯುತ್ತಾನೆ. ಭಲೇ ಶರೀಫ, ಮೆಚ್ಚಿಗೆ ನಿನ್ನ ಬುದ್ಧಿಶಕ್ತಿಗೆ. ನಿನ್ನನ್ನು ಈ ನಮ್ಮ ಮಠದಲ್ಲಿ ಇಟ್ಟುಕೊಂಡು 4 ಅಕ್ಷರ ಕಲಿಸಿಕೊಟ್ಟದಕ್ಕ ನಮಗ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. ಬೆಳಕು ಬೆಳಕನ್ನ ಬಿತ್ತದ, ಅನ್ನವನ್ನು ಬಿತ್ತವಲ್ಲದು. ಸರಿ, ನಿನ್ನ ಪಡದಪ್ಪ ಎಲ್ಲಿದ್ದಾನ ಗೊತ್ತೇನಪ್ಪ? ಗುರುದೇವ, ನಾನು ಬಹಳ ಪುಣ್ಯವಂತ. ನನ್ನ ಹಲವಾರು ಜನ್ಮದ ಪುಣ್ಯವೇ ಹಣ್ಣಾಗಿ ಒಡೆದು ಬಂದಂತೆ. ನಾನು ಪಡದಪ್ಪ ನಾನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದಾನೆ. ಸರಿಪ, ಯಾರು ನಿನ್ನ ಪಡದಪ್ಪ? ಈ ಗೋವಿಂದ ಗುರುನಾಥ ನನ್ನ ಪಡದಪ್ಪನೇ ಅಂತ ನನ್ನ ಅಂತಕರಣ ಕೂಗಿ ಹೇಳ್ತೀನಿ. ಈ ದೇವ ನನ್ನ ಪಾಲ ಪರಮಾತ್ಮ. ಓ ಗೋವಿಂದ ಗುರುನಾಥನೇ, ನನ್ನ ಪರದಪ್ಪ ಎತ್ತಿಕೋ ತಂದೆ, ಆಶೀರ್ವದಿಸಿ. ನೀನು ಸಿದ್ಧ ವಸ್ತುವಿದೆಯಪ್ಪ. ಮುಕ್ತಾತ್ಮನಾಗಲು ಈ ದೇಹವನ್ನು ತೊಟ್ಟುಕೊಂಡು ಬಂದವನೇ ಬಾಬಾಳಪ್ಪ. ಇಮಾಮ, ಭೂಮಿ ಹದದ, ಬೀಜ ಬಿತ್ತಿದ್ರ ಫಲ ನೀಡ್ತದೆ. ಜೋಳಿಯನ್ನು ಅಡ್ಡಿದ್ದೇವೆ, ನಿನ್ನ ಮಗಳನ್ನು ನೀಡುವಿಯಾ? ಗೋವಿಂದ ಗುರುನಾಥ, ನಾನು ಶರೀಫನಿಗೆ ಕೇವಲ ನೆಪತದ್ದೆ ಅಷ್ಟೇ. ಇವನು ನಿಮ್ಮ ಕರುಣೆಯ ಕೂಸು. ಅವನಿಗೆ ಬೆಳಕಿನ ಸರಿಯಾದ ಮಾರ್ಗ ತೋರಿಸುತ್ತದೆ. ಬಾಳಲ್ಲಿ ಬೆಳಕಾಗಿ ಬಂದೆ, ಮೋಡದ ಮರಿಯಾಗಿ ನಿಂತೆ, ಕಾಣದೆ ನಿನ್ನ ಉಳಿಯಲು ನಾನು ಜಯ ತೋರೋ ನೀ ಹಿಂದೆ, ಜಯ ತೋರೋ ನೀ ಹಿಂದೆ. ಗೋವಿಂದ ಗುರುನಾಥ ನೀ ಎನ್ನ ತಂದೆ, ಗೋವಿಂದ ಗುರುನಾಥ ನೀ ಎನ್ನ ತಂದೆ, ಕರುಣಿಸಿ ಕಾಯೇ ತಂದೆ. ನದಿಗೆ ನಾನು ಬಾಬಾಜಿ, ಹೇಳಪ್ಪ ಬೇಟ. ನಾನು ಗೋವಿಂದ ಗುರುನಾಥನ ಆಶ್ರಮಕ್ಕೆ ಹೋಗಿ ವಿದ್ಯಾ ಬುದ್ಧಿ ಕಲ್ತ್ಕೊಂಡು ವಿದ್ಯಾವಂತನಾಗಿ ಬರ್ತೀನಿ ಬಾಬಾಜಿ. ಆಶೀರ್ವಾದ ಮಾಡು ಬಾಬಾಜಿ. ಬೇಟ, ಶರೀಫ ಈ ಗೋವಿಂದ ಗುರುನಾಥಗ ಒಬ್ಬ ಒಳ್ಳೆಯ ಶಿಷ್ಯನಾಗಿ, ಈ ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆಯ ಮಗನ, ಈ ನಾಡಿಗೆ ಒಬ್ಬ ಒಳ್ಳೆಯ ಪ್ರಜೆನಾಗಿ, ಈ ಸಮಾಜವು ಎಂದು ಮರೆಯದಂತ ಮಾಣಿಕ್ಯ ನೀನಾಗಿ ಮರಳಿ ಬೇಟ. ಬೇಟ, ಹೋಗಿ ಬಾ ಶರೀಫ. ನಾವಿಬ್ಬರು ಸೇರಿಕೊಂಡು ಈ ಒಂದು ಬೀಳಲಾರದಂತ ಒಂದು ಮನೆಯೊಂದು ಕಟ್ಟೋಣಪ್ಪ.
ಗೋಪಾಲ ನಾರಾಯಣ ಬನ್ನಿರು ಬನ್ನಿ ಮಹಾಂಕಾಳಿ ಪೂಜೆಗೆ ಹೋಗುದು ಬನ್ನಿರು. ಸರಿಪ ನೀನು ಬರ್ತೀಯಾ ಬಾಳ? ಗುರುವೆ ನಿನ್ನ ಆಜ್ಞೆ. ಗುರುಗಳೇ ಈ ಶರೀಫ ನಮ್ಮನ್ನು ಮುಟ್ಟಿ ಮೈಲಿಗೆ ಮಾಡುತ್ತಾನೆ. ನಾನು ನಿಮ್ಮನ್ನು ಮುಟ್ಟಿದರೆ ಮೈಲಿಗೆ ಆಗುವುದು ಮೈಯೋ ಮನಸ್ಸೋ ಬುದ್ಧಿಯೋ ಏನು ಭಾವೋ ಮೊದಲು ನನಗೆ ಹೇಳಿ. ಗುರುಗಳೇ ಇವನು ಏನನ್ನು ಕೇಳಿದರೆ ಏನನ್ನು ಹೇಳುತ್ತಾನೆ. ಏ ಶರೀಫ ನೀನು ಆ ಕಡೆ ಸರಿಯೋ, ನಾವು ಬ್ರಾಹ್ಮಣರು ಸರಿ ಅಂತ. ಏ ಗೋಪಾಲ ಈಗ ಸಂಜೆ ಸಮೀಪಿಸುತ್ತಾ ಬಂತು. ಬನ್ನಿ ಮಹಾಂಕಾಳಿ ಬಳಿಗೆ ಸುತ್ತಾಯ್ದು ಹೋಗುವಾಗ ತಡವಾಗುತ್ತದೆ. ಅಗೋ ಅಲ್ಲಿ ನೋಡಿ ಒಂದು ಮುಳ್ಳಿನ ಗಂಟಿ ಕೆಳಗೆ ಬಿದ್ದಿದೆ. ಆ ಮುಳ್ಳಿನ ಮೇಲೆ ನೀವು ಒಬ್ಬೊಬ್ಬರಿ ಮಚ್ಚಿ ದಾಟಿ ಬರ್ರಿ. ಏನು ನಾವು ಗುರುಗಳ ಪಾದರಕ್ಷೆ ತುಳಿಯುವುದೇ ಮಹಾಪಾಪ ಗುರುದ್ರೋಹ ಆಗುವುದು. ಗುರುಗಳೇ ನಾನು ನಿಮ್ಮ ಪಾದರಕ್ಷೆ ತುಳಿದು ಆ ಕಡೆಗೆ ಬರಲಾರೆ. ಅದು ಗುರುದ್ರೋಹ. ನಾರಾಯಣ ನೀನು ನೋಡೋಣ. ಗುರುಗಳೇ ನಾನು ನಿಮ್ಮ ಪಾದರಕ್ಷೆಗಳನ್ನು ತುಳಿಯಲಾರೆ, ಅದು ಗುರುದ್ರೋಹ. ಸರಿಪ ನೀನು ಬಾಳ ಈ ಕಡೆಗೆ ಬರ್ತೀಯ? ಗುರುವೆ ನಿನ್ನ ಆಜ್ಞೆ. ಇದು ಬಂದೆ ತಂದೆ. ಶರೀಫ ಗುರುಗಳ ಪಾದರಕ್ಷೆ ತುಳಿದನು. ನಾವು ತಲೆ ಮೇಲಿಟ್ಟುಕೊಂಡು ಪೂಜಿಸುವ ಗುರುಗಳ ಮಚ್ಚೆಯನ್ನು ಶರೀಫ ತುಳಿದು ಆ ಕಡೆ ಹೋದನು. ಆದ್ದರಿಂದ ಅವನು ಗುರುದ್ರೋಹಿ. ಗುರುದ್ರೋಹಿಗಳು ನೀವು ಗುರುದ್ರೋಹಿಗಳು. ಗುರುಗಳೇ ನಾವು ಹೇಗೆ ಗುರುದ್ರೋಹಿಗಳು ನಮಗೆ ತಿಳಿಸಲೇಬೇಕು. ನೋಡು ನಿಮಗೆ ಮಚ್ಚಿ ಮೇಲೆ ಕಾಲಿಟ್ಟು ಬಣ್ಣಿರಂತೂ ಹೇಳಿದವರು ಯಾರು? ಗುರುಗಳೇ ನೀವೇ ಹೇಳಿದ್ದು. ನೋಡು ನಿಮಗೆ ನನ್ನ ಮಚ್ಚೆ ನಿಗಲಾಯ್ತು. ನನ್ನ ಮಚ್ಚಿಗೆ ಮರ್ಯಾದೆ ಕೊಟ್ಟು ನನ್ನ ನಾಲಿಗೆಯನ್ನು ನೀವು ತುಳಿದಿರಿ. ಆ ಶರೀಫನು ನನ್ನ ನಾಲಿಗೆ ಮನನಿಟ್ಟು ಅವನು ನನ್ನ ತೊಗಲ ಮಚ್ಚನ್ನೇ ತುಳಿದನು. ಇದರಲ್ಲಿ ಯಾರು ಗುರುದ್ರೋಹಿಗಳು ನೀವೇ ವಿಚಾರಿಸಿ ನೋಡಿರಿ. ಶರೀಫ ನೀನೊಬ್ಬನೇ ನನ್ನ ಸಂಗಡ ಇರೋದು, ನೀನೊಬ್ಬನೇ ನನ್ನ ಸಂಗಡ ಬರೋಣ. ಬಾ ನಾವು ಹೋಗೋಣ.